ಪ್ರತಿದಿನ 2 ರಿಂದ 3 ಗಂಟೆ ನಿಮ್ಮ ಫೋನ್ನಲ್ಲಿ ರೀಲ್ಸ್ ನೋಡೋದಕ್ಕೆ, ಚಾಟ್ ಮಾಡೋದಕ್ಕೆ, ಟೈಮ್ ಪಾಸ್ ಮಾಡೋದಕ್ಕೆ ಸಮಯ ಇದೆಯಾ? ಹಾಗಿದ್ರೆ ಅದೇ ಸಮಯಕ್ಕೆ ನಿಮಗೆ 1200 ರಿಂದ 4000 ಗಳಿಸುವಂತ ಸಾಧ್ಯತೆ ಇದೆ. ಒಂದ್ ನಿಮಿಷ, ನಾನು ಯಾವುದೇ ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಸ್ಟಾಕ್ ಮಾರ್ಕೆಟ್ ಆಗಿರ್ಬೋದು, ಅಥವಾ ಅಫಿಲಿಯೇಟ್ ಮಾರ್ಕೆಟಿಂಗ್ ಆಗಿರ್ಬೋದು, ಟ್ರೇಡಿಂಗ್ ಆಗಿರ್ಬೋದು, ಅಥವಾ ಯಾವುದೇ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತನಾಡ್ತಾ ಇಲ್ಲ. ಇದು ನಿಜವಾಗಿಯೂ ಕೂಡ ಗೂಗಲ್, ಓಪನ್ ಎಐ ಆಗಿರ್ಬೋದು, ಸ್ಕೇಲ್ ಎಐ ನಂತಹ ದೊಡ್ಡ ಕಂಪನಿಗಳಿಗೆ ಸಂಬಂಧಿಸಿದಂತ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ. ಇಲ್ಲಿ ನೀವು ಎಐಗೆ ಬುದ್ಧಿ ಕಲಿಸಬೇಕು. ಅದಕ್ಕೆ ಬದಲಾಗಿ ಅವರು ನಿಮಗೆ ಡಾಲರ್ಗಳಲ್ಲಿ ಪೇಮೆಂಟ್ ಅನ್ನ ಮಾಡ್ತಾರೆ. ಜಸ್ಟ್ ಬಿಗಿನರ್ಸ್ ಆದ್ರೆ ಕೂಡ 1200 ರಿಂದ 2000 ಗಳಿಸೋ ಸಾಧ್ಯತೆ ಇದೆ. ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆದ್ಮೇಲೆ ಇದಕ್ಕಿಂತ ಒಳ್ಳೆ ಸಂಪಾದನೆ ಮಾಡಬಹುದು. ಕಾರ್ಪೊರೇಟ್ ಕಂಪನಿಗಳಲ್ಲಿ ದಿನಪೂರ್ತಿ ದುಡಿದು 1500 ಅಥವಾ 2000 ಸಂಪಾದಿಸೋ ನಾವು 1 ಗಂಟೆಗೆ ಅಷ್ಟು ದುಡಿದ್ರೆ ತಿಂಗಳ ಆದಾಯ ಎಷ್ಟಾಗಬಹುದು ಅನ್ನೋದನ್ನ ಒಮ್ಮೆ ನೀವೇ ಯೋಚನೆ ಮಾಡಿ. ಅಷ್ಟೇ ಅಲ್ಲ, ಇದಕ್ಕೆ ಯಾವುದೇ ಹೈಫೈ ಡಿಗ್ರಿ ಬೇಕಾಗಿಲ್ಲ. ಬೇಸಿಕ್ ಇಂಗ್ಲಿಷ್ ಓದೋದಕ್ಕೆ, ಬರೆಯೋದಕ್ಕೆ, ಅರ್ಥ ಮಾಡ್ಕೊಳ್ಳೋದಕ್ಕೆ ಬಂದ್ರೆ ಸಾಕು. ಹಾಯ್, ಹೆಲೋ, ನಮಸ್ಕಾರ. ವೆಲ್ಕಮ್ ಟು ಬಾಸ್ ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ಸೊ ಎಐಗೆ ಕನ್ನಡ ಕಲಿಸಿ ಹೇಗೆ ದುಡ್ಡು ಮಾಡಬೇಕು ಅಂತ ಗೊತ್ತಾಗಬೇಕು ಅಂತಂದ್ರೆ ಈ ವಿಡಿಯೋನ ಮಿಸ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಪ್ರತಿದಿನ ಬೋರ್ ಆಗ್ತಿದೆ ಅಂತ ರೀಲ್ಸ್ಗಳನ್ನ ಸ್ಕ್ರೋಲ್ ಮಾಡ್ತೀವಿ. ಟಾಪಿಕ್ ಇಲ್ದಿದ್ರು ಕೂಡ ಫ್ರೆಂಡ್ಸ್ ಜೊತೆ ಗಂಟೆಗಟ್ಟಲೆ ಫೋನಲ್ಲಿ ಮಾತನಾಡ್ತೀವಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಗಂಟೆ ನಾವು ಟೈಮ್ ವೇಸ್ಟ್ ಮಾಡ್ತೀವಲ್ವಾ? ಆದರೆ ಇವತ್ತು ನಾನು ಹೇಳೋದು ಸ್ವಲ್ಪ ಗಮನ ಇಟ್ಟು ನೀವು ಕೇಳಿದ್ರೆ ಅದೇ ಫ್ರೀ ಟೈಮನ್ನು ಮನಿಯಾಗಿ ಕನ್ವರ್ಟ್ ಮಾಡ್ಬೋದು. ಆದರೆ ಒಂದು ಕಂಡೀಷನ್ ಅಪ್ಪ, ದಿನಕ್ಕೆ 2 ರಿಂದ 3 ಗಂಟೆ ಲ್ಯಾಪ್ಟಾಪ್ ಮುಂದೆ ಕೂತು ತಾಳ್ಮೆಯಿಂದ ನಿಮ್ಮ ಕಾಮನ್ ಸೆನ್ಸನ್ನು ಬಳಸಿ ಕೆಲಸ ಮಾಡೋದಕ್ಕೆ ನೀವು ರೆಡಿ ಇರಬೇಕಾಗತ್ತೆ. ಸೊ ಆಗ ಗೂಗಲ್ ಆಗಿರ್ಬೋದು, ಓಪನ್ ಎಐ ನಂತಹ ಕಂಪನಿಗಳು ನಿಮಗೆ ಗಂಟೆಗೆ $15 ರಿಂದ $50 ವರೆಗೆ ಪೇ ಮಾಡುತ್ತೆ. ಅಂದ್ರೆ ಸುಮಾರು 1200 ರಿಂದ 4000 ರೂಪಾಯಿವರೆಗೆ ನಿಮಗೆ ಸಿಗುವಂತ ಚಾನ್ಸಸ್ ಇದೆ. ಸೊ ವಿಡಿಯೋನ ಕಂಟಿನ್ಯೂ ಮಾಡೋಣ. ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ಎಐ ಡಾಟಾ ಎನೋಟೇಷನ್ ಅಂದ್ರೆ ಏನು, ಸೊ ಈ ಕೆಲಸಕ್ಕೆ ಯಾಕಿಷ್ಟು ದುಡ್ಡು ಕೊಡ್ತಾರೆ, ಯಾರೆಲ್ಲ ಇದನ್ನ ಮಾಡಬಹುದು, ಯಾವ ವೆಬ್ಸೈಟ್ ಜೆನ್ಯೂನ್ ಆಗಿ ಕೆಲಸ ಮಾಡುತ್ತೆ, ಅಸೆಸ್ಮೆಂಟ್ ಹೇಗೆ ಕ್ರ್ಯಾಕ್ ಮಾಡಬೇಕಾಗತ್ತೆ, ಪೇಪಲ್ ಮೂಲಕ ಡಾಲರ್ ಅನ್ನ ಬ್ಯಾಂಕ್ ಅಕೌಂಟ್ಗೆ ಹೇಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು, A to Z ಕಂಪ್ಲೀಟ್ ಗೈಡೆನ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಪ್ರಾಕ್ಟಿಕಲ್ ಆಗಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಆದ್ರೆ ಮೊದಲೇ ಒಂದು ಪ್ರಶ್ನೆ ಬರುತ್ತೆ ಸ್ನೇಹಿತರೆ, ಇಲ್ಲಿ ನಮ್ಗೆ ಇದು ಸ್ಕ್ಯಾಮ್ ಅಲ್ವಾ? ಯಾರಾದ್ರೂ ಇಷ್ಟು ಸುಲಭವಾಗಿ ಡಾಲರ್ ಕೊಡ್ತಾರಾ ಮೇಡಮ್? ಸೋಷಿಯಲ್ ಮೀಡಿಯಾದಲ್ಲಿ ಫೇಕ್ ಆಪ್ಸ್ ನೋಡಿದ್ಮೇಲೆ ಈ ಡೌಟ್ ಬರೋದು ಸರ್ವೇ ಸಾಮಾನ್ಯ, ನಾರ್ಮಲ್ ಕೂಡ ಹೌದು. ಬಟ್ ಇದು ಯಾವುದೇ ಫೇಕ್ ಆಪ್ ಅಲ್ಲ ಸ್ನೇಹಿತರೆ. ಗೂಗಲ್ ಆಗಿರ್ಬೋದು, ಸ್ಕೇಲ್ ಎಐ ನಂತಹ ಗ್ಲೋಬಲ್ ಕಂಪನೀಸ್ ಅಫಿಷಿಯಲ್ ಆಗಿ ಅವರ್ಲಿ ಬೇಸಿಸ್ ನಲ್ಲಿ ಪೇ ಮಾಡ್ತಿರುವಂತ ಒಂದು ರಿಯಲ್ ಬಿಸ್ನೆಸ್ ಆಗಿರುತ್ತೆ. ಹಾಗಾದ್ರೆ ಈ ಕಂಪನಿಗಳು ನಮಗೆ ಯಾಕಿಷ್ಟು ದುಡ್ಡು ಕೊಡ್ತವೆ ಅಂತ ನೀವು ಕೇಳ್ಬೋದು. ಸೊ ಸಿಂಪಲ್ ಬಿಸ್ನೆಸ್ ಲಾಜಿಕ್ ಇದೆ ಸ್ನೇಹಿತರೆ. ಸೊ ಇವತ್ತು ಎಐ ರೇಸ್ ನಡೀತಾ ಇದೆ. ಸೊ ಗೂಗಲ್ ಜೆಮಿನಿ ಆಗಿರ್ಬೋದು, ಚಾಟ್ ಜಿಪಿಟಿ ಆಗಿರ್ಬೋದು, ಮೈಕ್ರೋಸಾಫ್ಟ್ ಆಗಿರ್ಬೋದು, ಹೀಗೆ ಎಲ್ಲರೂ ಕೂಡ ವರ್ಲ್ಡ್ಸ್ ಬೆಸ್ಟ್ ಎಐ ಅನ್ನ ಮಾಡೋದಕ್ಕೆ ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಆದ್ರೆ ಎಐ ಇನ್ನೂ ಕೂಡ ಪರ್ಫೆಕ್ಟ್ ಆಗಿಲ್ಲ. ಸೊ ಗ್ರಾಮರ್ ಮಿಸ್ಟೇಕ್ಸ್ ಗಳಿರುತ್ತೆ, ಅದ್ರ ಜೊತೆಗೆ ಲಾಜಿಕ್ ಮಿಸ್ ಮಾಡುತ್ತೆ, ಫೇಕ್ ಇನ್ಫಾರ್ಮೇಶನ್ ಅನ್ನ ಕೊಡುವಂತ ಚಾನ್ಸಸ್ ಕೂಡ ಇದೆ, ಜೊತೆಗೆ ಕಾಂಟೆಕ್ಸ್ಟ್ ಅನ್ನ ಅರ್ಥ ಮಾಡ್ಕೊಳ್ಳಲ್ಲ. ಸೊ ಇವೆಲ್ಲವನ್ನ ಕರೆಕ್ಟ್ ಮಾಡೋದಕ್ಕೆ ಹ್ಯೂಮನ್ ಇಂಟೆಲಿಜೆನ್ಸ್ ಬೇಕೇ ಬೇಕು. ಅದಕ್ಕಾಗಿ ದೊಡ್ಡ ದೊಡ್ಡ ಕಂಪನಿಗಳು ಸ್ಕೇಲ್ ಎಐಗೆ $1 ಬಿಲಿಯನ್ ಕಾಂಟ್ರಾಕ್ಟ್ಸ್ ಅನ್ನ ಕೊಡ್ತಾ ಇದೆ. ಸ್ಕೇಲ್ ಎಐ ಡಾಟಾ ಎನೋಟೇಷನ್ ಟೆಕ್ ಆಗಿರ್ಬೋದು, ಅಥವಾ ಔಟ್ಲೇಯರ್ ಎಐ ಆಗಿರ್ಬೋದು, ಇವುಗಳ ಮೂಲಕ ನಮ್ಮಂತವರನ್ನ ಹೈಯರ್ ಮಾಡ್ಕೊಳ್ಳುತ್ತೆ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ನಾವು ಎಐಗೆ ಟೀಚರ್ ಅಪ್ಪ. ಸೊ ಅದು ಮಾಡುವಂತ ತಪ್ಪುಗಳನ್ನ ಕರೆಕ್ಟ್ ಮಾಡಿ ಸರಿಯಾದ ಉತ್ತರವನ್ನ ಕಲಿಸ್ಕೊಡ್ಬೇಕಾಗತ್ತೆ. ಅದಕ್ಕೆ ನಮಗೆ ಗಂಟೆಗೆ ಇಷ್ಟು ಅಂತ ಪೇಮೆಂಟ್ ಸಿಗುತ್ತೆ. ಸೊ ಈಗ ಫಸ್ಟ್ ಈ ಕೆಲಸವನ್ನ ಯಾರೆಲ್ಲ ಮಾಡಬಹುದು ಅಂತ ನೋಡೋಣ. ಸೊ ಮೊದಲನೇದಾಗಿ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ನಿಮ್ಮ ಹತ್ರ ಇರಬೇಕು. ಸೊ ಮೊಬೈಲ್ ನಲ್ಲೂ ಕೂಡ ಪ್ರೊಫೈಲ್ ಕ್ರಿಯೇಟ್ ಮಾಡಬಹುದು, ಆದ್ರೆ ನಿಮ್ಗೆ ಕೆಲಸ ಮಾಡೋದಕ್ಕೆ ಲ್ಯಾಪ್ಟಾಪ್ ಬೇಕೇ ಬೇಕು. ಇನ್ನು ಎರಡನೇದಾಗಿ ಸ್ನೇಹಿತರೆ, ಏಜ್ 18ಕ್ಕಿಂತ ಹೆಚ್ಚಾಗಿರಬೇಕು. ಸೊ ಪೇಪಲ್ ಅಕೌಂಟ್ ನಿಮ್ಮ ಹತ್ರ ಇರಬೇಕು, ಲೀಗಲ್ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ, ಪೇಮೆಂಟ್ ವೆರಿಫಿಕೇಶನ್ ಕೂಡ ಬೇಕಾಗತ್ತೆ ಸ್ನೇಹಿತರೆ. ಅಷ್ಟೇ ಅಲ್ಲ, ಮೂರನೇದಾಗಿ ನಾವು ನೋಡೋದಾದ್ರೆ
ಬೇಸಿಕ್ ಇಂಗ್ಲಿಷ್ ಬೇಕು ಸ್ನೇಹಿತರೆ. ಅಂದರೆ ಹೈಫೈ ಇಂಗ್ಲಿಷ್ ಬೇಕು ಅಂತಲ್ಲ, ಗ್ರಾಮರ್ ಕರೆಕ್ಟ್ ಮಾಡೋದಕ್ಕೆ, ನಿಮಗೆ ಓದೋದಕ್ಕೆ, ಕಾಮನ್ ಸೆನ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೆ, ಲಾಜಿಕ್ ಆಗಿ ನೀವು ನೋಡ್ಕೊಳ್ಳೋದಕ್ಕೆ ಒಂದು ಬೇಸಿಕ್ ಇಂಗ್ಲಿಷ್ ಬೇಕಾಗುತ್ತೆ. ಇಷ್ಟಿದ್ರೆ ಸಾಕು. ಸೊ ಇಲ್ಲಿ ಇನ್ನೊಂದು ಕ್ಲಾರಿಫೈ ಮಾಡ್ಬಿಡ್ತೀನಿ, ಒಂದೇ ರೀತಿಯ ಕೆಲಸ ಇರಲ್ಲ. ಸೊ ನಿಮ್ಮ ಕ್ವಾಲಿಫಿಕೇಶನ್ ಪ್ರಕಾರ ಕೆಲಸ ಸಿಗ್ತಾ ಹೋಗುತ್ತೆ. ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಲಾ ಆಗಿರ್ಬೋದು, ಜರ್ನಲಿಸಮ್ ಆಗಿರ್ಬೋದು, ಫಿಸಿಕ್ಸ್ ಆಗಿರ್ಬೋದು, ಬಯಾಲಜಿ, ಫಿನಾನ್ಸ್ ಆಗಿರ್ಬೋದು, ಅಕೌಂಟಿಂಗ್ ಆಗಿರ್ಬೋದು, ಕೆಮಿಸ್ಟ್ರಿ, ಇಂತಹ ಬ್ಯಾಕ್ಗ್ರೌಂಡ್ ಇದ್ರೆ ಇನ್ನೂ ಕೂಡ ಹೈ ಪೇಯಿಂಗ್ ಪ್ರಾಜೆಕ್ಟ್ಗಳು ನಿಮಗೆ ಸಿಗ್ತಾ ಹೋಗುತ್ತೆ. ನಿಮ್ಮ ಕ್ವಾಲಿಫಿಕೇಶನ್ ಹೇಗಿದೆಯೋ ಅದಕ್ಕೆ ತಕ್ಕಂತ ಕೆಲಸ ಸಿಗುತ್ತೆ. ಸೊ ಇಲ್ಲಿ ನಿಮಗೆ ವಿವಿಧ ವಿಭಾಗಗಳು ಜೊತೆಗೆ ಸ್ಯಾಲ್ರಿ ವಿವರ ಕೂಡ ಹೇಳ್ಬಿಡ್ತೀನಿ. ಇಲ್ಲಿ ಕೇವಲ ನಾರ್ಮಲ್ ಇಂಗ್ಲಿಷ್ ಕೆಲಸಗಳು ಮಾತ್ರ ಇರೋದಿಲ್ಲ. ಸೊ ನಿಮ್ಮ ಎಜುಕೇಶನ್ ಬ್ಯಾಕ್ಗ್ರೌಂಡ್ಗೆ ತಕ್ಕಂತ ಬೇರೆ ಬೇರೆ ಫೀಲ್ಡ್ಗಳು ಇಲ್ಲಿ ನಿಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಸಿಗುತ್ತೆ. ಸೊ ನಾನು ಆಗ್ಲೇ ಹೇಳಿದೆ, ಮ್ಯಾಥಮೆಟಿಕ್ಸು, ಫಿನಾನ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ ಹಿನ್ನೆಲೆಯವರಾಗಿದ್ರೆ ಒಂದು ಸ್ವಲ್ಪ ಒಳ್ಳೆ ಪೇ ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಮುಖ್ಯವಾಗಿ ಇಲ್ಲಿ 4 ರೀತಿಯ ಜಾಬ್ಸ್ಗಳಿರುತ್ತೆ ಸ್ನೇಹಿತರೆ. ಸೊ ಮೊದಲನೇದಾಗಿ ನಿಮಗೆ AI ಚಾಟ್ ಬಾಟರ್ ಇವ್ಯಾಲ್ಯುಯೇಟರ್ ಅಂತ ಇರುತ್ತೆ. ಸೊ ನಿಮಗೆ ಒಂದು ಕ್ವಶನ್ ಹಾಗೆ AI ನೀಡಿರುವಂತ ಒಂದು ಕಾನ್ವರ್ಸೇಷನ್ ನೀಡಲಾಗುತ್ತೆ. ಸೊ AI ನೀಡಿರುವಂತ ಒಂದು ರೆಸ್ಪಾನ್ಸ್ ಲಾಜಿಕಲ್ ಆಗಿದೆಯಾ, ಸೇಫ್ ಆಗಿದೆಯಾ, ಸೊ ರಿಯಲ್ ಫ್ಯಾಕ್ಟ್ ಮ್ಯಾಚ್ ಆಗ್ತಾ ಇದೆಯಾ ಅನ್ನುವಂಥದ್ದನ್ನ ಇಲ್ಲಿ ನೀವು ಚೆಕ್ ಮಾಡಿ ರೇಟಿಂಗ್ ಅನ್ನ ಕೊಡಬೇಕು. ಸೊ ಸ್ಯಾಲ್ರಿ ಬಂದು ಆರಂಭಿಕ ಹಂತದಲ್ಲಿ ಗಂಟೆಗೆ $15 ಇಂದ $20 ಇರುತ್ತೆ. ಅಂದ್ರೆ ಭಾರತೀಯ ರೂಪಾಯಲ್ಲಿ ನೋಡೋದಾದ್ರೆ 1200 ರಿಂದ 1500 ರೂಪಾಯಿವರೆಗೆ ಸಿಗುತ್ತೆ. ಇದು ಫಸ್ಟ್ ಜಾಬ್. ಇನ್ನು ಎರಡನೇದಾಗಿ AI ರೈಟಿಂಗ್ ಟಾಸ್ಕ್. ಸೊ ಇಲ್ಲಿ ನೀವು AI ಮಾಡೆಲ್ಗಳಿಗೆ ಸೂಕ್ತವಾದಂಥ ಒಂದು ಪ್ರಾಂಪ್ಟ್ಗಳನ್ನು, ಪ್ರಶ್ನೆಗಳನ್ನು ಕ್ರಿಯೇಟ್ ಮಾಡಬೇಕಾಗತ್ತೆ. ಸೊ ಅವು ನೀಡುವಂಥ ಉತ್ತರಗಳನ್ನು ಎಡಿಟ್ ಮಾಡಿ ರೀರೈಟ್ ಮಾಡಬೇಕು. ಸೊ ನಿಮ್ಮ ಕ್ರಿಯೇಟಿವ್ ರೈಟಿಂಗ್ ಆಗಿರ್ಬೋದು, ರಿಸರ್ಚ್ ಸ್ಕಿಲ್ಸ್ ಚೆನ್ನಾಗಿದ್ರೆ ನಿಮಗೆ ಒಳ್ಳೆ ಡಿಮಾಂಡ್ ಇರುತ್ತೆ. ಸೊ ಸ್ಯಾಲ್ರಿ ಬಂದು ಗಂಟೆಗೆ ನಿಮಗೆ ಒಂದು $20ಕ್ಕಿಂತ ಹೆಚ್ಚು ಎಕ್ಸ್ಪೆಕ್ಟ್ ಮಾಡ್ಬೋದು ಸ್ನೇಹಿತರೆ. ಇನ್ನು ಮೂರನೇದಾಗಿ AI ಕೋಡಿಂಗ್ ಅಂದರೆ ಪೈಥಾನ್, ಜಾವಾ. ಸೊ ನಿಮಗೆ ಕೋಡಿಂಗ್ ನಾಲೆಜ್ ಇದ್ದು ಪೈಥಾನ್ ಅಥವಾ ಜಾವಾ ಸ್ಕ್ರಿಪ್ಟ್ ತಿಳಿದಿದ್ರೆ AI ಬರೆಯುವಂಥ ಕೋಡನ್ನು ವೆರಿಫೈ ಮಾಡಿ ಕರೆಕ್ಟ್ ಇದೆಯಾ ಅಂತ ನೋಡಿಕೊಂಡು ಅಲ್ಲೇನಾದರೂ ಬಗ್ಸ್ ಇದ್ರೆ ಅದನ್ನ ಸರಿಪಡಿಸಿ IT ಅಥವಾ ಇಂಜಿನಿಯರಿಂಗ್ ಬ್ಯಾಕ್ಗ್ರೌಂಡ್ ಇರೋರಿಗೆ ಇದೊಂದು ಒಳ್ಳೆ ಸೈಡ್ ಇನ್ಕಮ್ ಆಪ್ಷನ್ ಆಗಿರುತ್ತೆ. ಸೊ ಒಂದು ವೇಳೆ ನಿಮಗೆ ಕೋಡಿಂಗ್ ನಾಲೆಜ್ ಅಥವಾ ಜಾವಾ ಅಥವಾ ಪೈಥಾನ್ ಗೊತ್ತಿದ್ರೆ ಇನ್ನೂ ನಿಮಗೆ ಲಕ್ ಕುಲಾಯಿಸ್ತು ಅಂತ ಅನ್ಕೊಳ್ಳಿ. ಯಾಕಂತಂದ್ರೆ ಗಂಟೆಗೆ ನಿಮಗೆ $50 ಇಂದ $100 ವರೆಗೆ ಸಿಗುವಂತ ಚಾನ್ಸಸ್ ಇರುತ್ತೆ. ಅಂದ್ರೆ ಒಂದು ಗಂಟೆಗೆ 4000 ದಿಂದ 8000 ವರೆಗೂ ಕೂಡ ಗಳಿಸುವಂತ ಅವಕಾಶ ಇದೆ ಸ್ನೇಹಿತರೆ. ಸೊ ಕೋಡಿಂಗ್ ಕೆಲಸಗಳಿಗೆ ಹೈ ಪೇಮೆಂಟ್ ಇರುತ್ತೆ. ಸೊ ಗಂಟೆಗೆ $50 ಇಂದ ನಿಮಗೆ $100 ವರೆಗೆ ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಅಂದ್ರೆ ನಿಮಗೆ ಗಂಟೆಗೆ ಒಂದು 9000 ವರೆಗೂ ಕೂಡ ಗಳಿಸುವಂತ ಅವಕಾಶ ಇದೆ. ಇನ್ನು ನಾಲ್ಕನೇದಾಗಿ ನಿಮಗೆ ಇಂಗ್ಲಿಷ್ ಜೊತೆಗೆ ಜರ್ಮನ್ ಆಗಿರ್ಬೋದು, ಸ್ಪ್ಯಾನಿಷ್ ಆಗಿರ್ಬೋದು, ಜಪಾನೀಸ್ ಅಥವಾ ಯಾವುದೇ ರೀಜನಲ್ ಲ್ಯಾಂಗ್ವೇಜಸ್ ಗೊತ್ತಿರದೆ ಟ್ರಾನ್ಸ್ಲೇಷನ್ ಅಥವಾ ವೆರಿಫಿಕೇಶನ್ ಕೆಲಸಗಳು ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ಸ್ಯಾಲ್ರಿ ಬಂದು ಕಾಂಪಿಟೇಷನ್ ಕಡಿಮೆ ಇರೋದ್ರಿಂದ ಸೊ ಕೆಲಸಗಳಿಗೆ ಗಂಟೆಗೆ ನಿಮಗೆ $25 ರಿಂದ $40 ವರೆಗೆ ಸಿಗುತ್ತೆ. ಬಟ್ ನಿಮಗೆ ಭಾಷೆ ಗೊತ್ತಿರಬೇಕು. ಸೊ ಇಲ್ಲಿ ನಂಬಿಕಸ್ಥ ವೆಬ್ಸೈಟ್ ಯಾವುದು ಅನ್ನೋದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಗೂಗಲ್ನಲ್ಲಿ ಸರ್ಚ್ ಮಾಡಿದ್ರೆ ಸಾವಿರಾರು ನಕಲಿ ವೆಬ್ಸೈಟ್ಗಳು ಸಿಕ್ಕೇ ಸಿಗುತ್ತೆ. ಸೊ ಇದನ್ನ ನೋಡಿದಾಗಲೂ ನಿಮಗೆ ಡೌಟ್ ಬರುತ್ತೆ. ಸೊ ಆದ್ರೆ ನಾನು ನಿಮಗೆ ಕೇವಲ 2 ಅತ್ಯಂತ ಸೇಫ್ ಅಥವಾ ಅಫಿಷಿಯಲ್ ಸೈಟ್ಗಳನ್ನ ಸಜೆಸ್ಟ್ ಮಾಡಬಹುದು ಸ್ನೇಹಿತರೆ. ಒಂದು dataannotation.tech ಅಂದ್ರೆ ನಾನು ಇದರಲ್ಲಿ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಅಲ್ಲೂ ಹಾಕಿರ್ತೀನಿ. ಪ್ರಸ್ತುತ ವರ್ಲ್ಡ್ ನಲ್ಲೇ ನಂಬರ್ 1 ಸೈಟ್ ಇದಾಗಿದೆ. ಸೊ ಇದು ತುಂಬಾ ಜೆನ್ಯೂನ್ ಆಗಿದೆ, ಜೊತೆಗೆ ಟೈಮ್ ಟು ಟೈಮ್ ಕರೆಕ್ಟ್ ಪೇಮೆಂಟ್ ಅನ್ನ ಕೂಡ ಮಾಡುತ್ತೆ. ಇದು ಇಂಪಾರ್ಟೆಂಟ್ ಅಲ್ವಾ. ಇನ್ನೊಂದು Outlier.ai. ಇದು ಸ್ಕೇಲ್ AI ಒಡೆತನದ ಸಂಸ್ಥೆಯಾಗಿದ್ದು ಪ್ರಸ್ತುತ ಗ್ಲೋಬಲ್ ಲೆವೆಲ್ ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೈರಿಂಗ್ ಅನ್ನ ಮಾಡ್ಕೊಳ್ತಾ ಇದೆ. ಆದ್ರಿಂದ ಹೊಸಬರಿಗೆ ಇಲ್ಲಿ ಸ್ವಲ್ಪ ಚಾನ್ಸಸ್ ಜಾಸ್ತಿ ಇದೆ ಸ್ನೇಹಿತರೆ. ಬಟ್ ಕೆಲಸ ಸ್ಟಾರ್ಟ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಸೊ ಮೊದಲನೇದಾಗಿ ಸೈನ್ ಅಪ್ ಆಗಬೇಕು. ಸೊ ವೆಬ್ಸೈಟ್ಗೆ ನೀವು ವಿಸಿಟ್ ಮಾಡಿ ನಿಮ್ಮ ಇಮೇಲ್ ಆಗಿರ್ಬೋದು, ಫೋನ್ ನಂಬರ್ ಅನ್ನ ಯೂಸ್ ಮಾಡಿಕೊಂಡು ರಿಜಿಸ್ಟರ್ ಮಾಡಿ ಪ್ರೊಫೈಲ್ ಕ್ರಿಯೇಟ್ ಮಾಡುವಾಗ ನಿಮ್ಮ ಎಜುಕೇಶನ್ ಆಗಿರ್ಬೋದು, ಸ್ಕಿಲ್ ಅನ್ನ ಸರಿಯಾಗಿ ಮೆನ್ಷನ್ ಮಾಡಿ ಸ್ನೇಹಿತರೆ. ಇನ್ನು ಎರಡನೇದಾಗಿ ಅಸೆಸ್ಮೆಂಟ್ ಟೆಸ್ಟ್ ಇರುತ್ತೆ. ಸೊ ಲಾಗಿನ್ ಆದ ತಕ್ಷಣ 45 ರಿಂದ 60 ನಿಮಿಷಗಳ ಒಂದು ಪರೀಕ್ಷೆ ಇರುತ್ತೆ. ಸೊ ಹೆಚ್ಚಿನ ಜನರು ಇದನ್ನ ಲೈಟ್ ಆಗಿ ತೆಗೆದುಕೊಂಡು ಬಿಡ್ತಾರೆ, ಫೇಲ್ ಆಗ್ತಾರೆ. ಸೊ ಪ್ರಶ್ನೆಗಳನ್ನ ಕರೆಕ್ಟ್ ಆಗಿ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಇನ್ನು ಮೂರನೇ ಹಂತ ಏನಂತಂದ್ರೆ ಆನ್ ಬೋರ್ಡಿಂಗ್ ಅಂದ್ರೆ ರಿಸಲ್ಟ್. ಸೊ ನಾವು ಟೆಸ್ಟ್ ನಲ್ಲಿ ಪಾಸ್ ಆಗಿದ್ರೆ 3 ರಿಂದ 7 ದಿನಗಳಲ್ಲಿ ಇಮೇಲ್ ಬರುತ್ತೆ, ಜೊತೆಗೆ ನಿಮ್ಮ ಅಫಿಷಿಯಲ್ ಡ್ಯಾಶ್ ಬೋರ್ಡ್ ಓಪನ್ ಆಗುತ್ತೆ. ಸೊ ಒಂದು ವೇಳೆ ರಿಪ್ಲೈ ಬರೋದಿದ್ರೆ ಸಿಂಪಲ್ ಅರ್ಜಿ ರಿಜೆಕ್ಟ್ ಆಗಿದೆ ಅಂತ ಅರ್ಥ ಸ್ನೇಹಿತರೆ. ಇನ್ನು ನಾಲ್ಕನೇದಾಗಿ ಟೆಸ್ಟಿಂಗ್. ಸೊ ಇಲ್ಲಿ ಡ್ಯಾಶ್ ಬೋರ್ಡ್ ನಲ್ಲಿ ಲಭ್ಯ ಇರುವಂತ AI ಉತ್ತರಗಳನ್ನ ಗೂಗಲ್ ಅನ್ನ ಬಳಸಿ ಕ್ರಾಸ್ ವೆರಿಫೈ ಮಾಡಿ ನಿಮ್ಮ ಒಂದು ರಿವ್ಯೂ ಅನ್ನ ಸಬ್ಮಿಟ್ ಮಾಡಬೇಕಾಗುತ್ತೆ. ಇನ್ನು 5ನೇ ಹಂತ ಬಂದು ವೀಕ್ಲಿ ಪೇ ಔಟ್ ಇರುತ್ತೆ ಸ್ನೇಹಿತರೆ. ಸೊ ಇಲ್ಲಿ ಹಣಕ್ಕಾಗಿ ತಿಂಗಳುಗಟ್ಟಲೆ ನಾವು ಕಾಯ್ಬೇಕಾಗಿಲ್ಲ. ಸೊ ಪ್ರತಿ ವಾರ ನಮಗೆ ಪೇಪಲ್ ಅಕೌಂಟ್ ಮೂಲಕ
ಮಾಡಬಾರ್ದಂತ ಕೆಲಸದ ಗಂಟೆಗಳನ್ನ ಲಾಗಿನ್ ಮಾಡಿದ್ರೆ ಸಾಕು. ಸೊ ಪ್ರತಿ ವಾರ ನೇರವಾಗಿ ನಮ್ಮ ಬ್ಯಾಂಕ್ ಖಾತೆಗೆ ಡಾಲರ್ಸ್ ರೂಪದಲ್ಲಿ ಹಣ ಜಮೆ ಆಗುತ್ತೆ. ಸೊ ಆದ್ರೆ ವಿದೇಶದಿಂದ ಡಾಲರ್ಗಳನ್ನ ಇಂಡಿಯನ್ ರುಪಿಗೆ ನೀವು ಬದಲಾಯಿಸಬೇಕು, ನೇರವಾಗಿ ತೆಗೆದುಕೊಳ್ಳೋದಕ್ಕೆ ನಮಗೆ ಒಂದು ಪೇಪಲ್ ಖಾತೆಯ ಅಗತ್ಯ ಇರುತ್ತೆ ಸ್ನೇಹಿತರೆ. ಈ ಅಕೌಂಟ್ ಅನ್ನ ನೀವು ಓಪನ್ ಮಾಡ್ಕೊಳ್ಬೇಕು. ಇದು ಇಲ್ಲ ಅಂತಂದ್ರೆ ನಮಗೆ ಪೇಮೆಂಟ್ ಅನ್ನ ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಸೊ ಪೇಪಲ್ ಅಕೌಂಟ್ ಅನ್ನ ಫ್ರೀ ಆಗಿ ಕ್ರಿಯೇಟ್ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಸೊ ಇಲ್ಲಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಅಥವಾ ಆಪ್ ಸ್ಟೋರ್ಗೆ ಹೋಗಿ ಪೇಪಲ್ ಆಪ್ ಅಂತ ಡೌನ್ಲೋಡ್ ಮಾಡಿ ಸ್ನೇಹಿತರೆ. ಸೊ ಇಲ್ಲಿ ಆಪ್ ಓಪನ್ ಮಾಡಿದ ತಕ್ಷಣ ನಿಮ್ಮ ಇಮೇಲ್ ಐ ಡಿಯನ್ನು ಎಂಟರ್ ಮಾಡಬೇಕು, ಜೊತೆಗೆ ಒಂದು ಸ್ಟ್ರಾಂಗ್ ಪಾಸ್ವರ್ಡ್ ಅನ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಇದನ್ನ ಮರ್ತಿಟ್ಕೋಬೇಡಿ, ಸೊ ನೆನಪಲ್ಲಿ ಇಟ್ಕೊಳ್ಳಿ. ಆ ನಂತರ ಸ್ಕ್ರೀನ್ ಮೇಲೆ ಬರುವಂತ ಒಂದು ಸಣ್ಣ ಸೆಕ್ಯೂರಿಟಿ ಚೆಕ್ ಅನ್ನ ಕಂಪ್ಲೀಟ್ ಮಾಡಿ ಸ್ನೇಹಿತರೆ. ಸೊ ಮೊಬೈಲ್ ವೆರಿಫಿಕೇಶನ್ ಇರುತ್ತೆ. ಸೊ ಈಗ ಫೋನ್ ನಂಬರ್ ಅನ್ನ ಎಂಟರ್ ಮಾಡಿ, ನಿಮ್ಮ ನಂಬರ್ಗೆ ಒಂದು OTP ಬರುತ್ತೆ, ಅದನ್ನ ಎಂಟರ್ ಮಾಡಿ. ಅದಾದ್ಮೇಲೆ ವೆರಿಫಿಕೇಶನ್ ಆಗುತ್ತೆ. ನೆಕ್ಸ್ಟ್ ನಿಮ್ಮ ಪರ್ಸನಲ್ ಇನ್ಫಾರ್ಮೇಶನ್ ಅನ್ನ ಫಿಲ್ ಮಾಡಬೇಕಾಗತ್ತೆ. ಸೊ ಇಂಡಿಯಾ ಅಂತ ಸೆಲೆಕ್ಟ್ ಮಾಡಿ, ನಿಮ್ಮ ಫಸ್ಟ್ ನೇಮು, ಸೆಕೆಂಡ್ ನೇಮು, ಲಾಸ್ಟ್ ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ ಆಗಿರ್ಬೋದು, ID ಕಾರ್ಡ್ನಲ್ಲಿರುವಂತೆ ಕರೆಕ್ಟಾಗಿ ಎಂಟರ್ ಮಾಡಿ ಸ್ನೇಹಿತರೆ. ಅದಾದಮೇಲೆ ಅದರ ಕೆಳಗೆ ನಿಮ್ಮ ಒಂದು ವಿಳಾಸವನ್ನು, ಅಡ್ರೆಸ್ ಪ್ರೂಫನ್ನು ಕೊಡಬೇಕು. ಲೈನ್ 1 ಅಡ್ರೆಸ್, ಲೈನ್ 2 ಅದಾದಮೇಲೆ ಟೌನ್, ಸಿಟಿ ಆಗಿರ್ಬೋದು, ಪಿನ್ ಕೋಡನ್ನು ಸರಿಯಾಗಿ ತುಂಬಿ ಸಬ್ಮಿಟ್ ಕೊಡಬೇಕು. ಅದಾದಮೇಲೆ ಈಗ ಸ್ಕ್ರೀನ್ ಮೇಲೆ ಯು ಆರ್ ಆಲ್ಮೋಸ್ಟ್ ದೇರ್, ವೆರಿಫೈ ಯುವರ್ ಐಡೆಂಟಿಟಿ ಟು ಸ್ಟಾರ್ಟ್ ಯೂಸಿಂಗ್ ಪೇಪಲ್ ಅಂತ ತೋರಿಸ್ತಿದೆ ನೋಡಿ. ಇಲ್ಲಿ ನೀವು ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪ್ಯಾನ್ ಕಾರ್ಡ್ ಫೋಟೋಗಳನ್ನು ಅಪ್ಲೋಡ್ ಮಾಡಿ ಐಡೆಂಟಿಟಿ ವೆರಿಫೈನ ಮಾಡ್ಕೋಬೇಕು. ಫೋಟೋ ಕ್ಲಾರಿಟಿ ಇರಬೇಕಾಗುತ್ತೆ ಸ್ನೇಹಿತರೆ. ಸೊ ಕೊನೆಯದಾಗಿ ಹಣವನ್ನ ನಿಮ್ಮ ಖಾತೆಗೆ ಸ್ವೀಕರಿಸೋದಕ್ಕೆ 3 ಪ್ರಮುಖ ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ ನೋಡಿ. ಸೊ ಮೊದಲನೇದಾಗಿ ಪರ್ಪಸ್ ಆಫ್ ಅಕೌಂಟ್ ಅಂತ ಅಂದ್ರೆ ನೀವು ವಿದೇಶದಿಂದ ಫ್ರೀಲಾನ್ಸ್ ಕಮಿಷನ್ ಅನ್ನ ಪಡೀತಾ ಇದ್ದೀರಾ ಅನ್ನುವಂಥದ್ದನ್ನ ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕು. ಎರಡನೇದಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಅಥವಾ IFSC ಕೋಡ್ ನೀಡಿ ಅದನ್ನ ಲಿಂಕ್ ಮಾಡ್ಕೋಬೇಕು. ಎರಡೂ ಕೂಡ ಬೇಕಾಗುತ್ತೆ. ಸೊ ಮೂರನೇದಾಗಿ ಒಂದು ಸಣ್ಣ ವಿಡಿಯೋ ಕಾಲ್ ಮೂಲಕ ಸೆಕ್ಯೂರಿಟಿ ವೆರಿಫಿಕೇಶನ್ ಪ್ರಕ್ರಿಯೆ ಇರುತ್ತೆ, ಅದು ನೀವು ಅನ್ನುವಂಥ ಕ್ಲಾರಿಫಿಕೇಶನ್ಗೋಸ್ಕರ. ಇದನ್ನ ಕಂಪ್ಲೀಟ್ ಮಾಡಿ ಅಷ್ಟೇ ನಿಮ್ಮ ಪೇಪಲ್ ಅಕೌಂಟ್ ಸಂಪೂರ್ಣವಾಗಿ ಆಕ್ಟಿವ್ ಆಗಿ ಹೋಗ್ಬಿಡುತ್ತೆ. ಪೇಪಲ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡೋದು ತುಂಬಾ ಈಸಿ ಸ್ನೇಹಿತರೆ. ಅದನ್ನ ಡ್ಯಾಶ್ ಬೋರ್ಡ್ಗೆ ನೀವು ಲಿಂಕ್ ಮಾಡಿದ್ರೆ ಸಾಕು, ನಿಮ್ಮ ದುಡ್ಡು ಪ್ರತಿ ವಾರ ಆಟೋಮೆಟಿಕ್ ಆಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಸೊ ಈಗ ಒಂದಷ್ಟು ಸೀಕ್ರೆಟ್ ಟಿಪ್ಸ್ಗಳನ್ನು ಕೊಡ್ಲಾ. ಸೊ ಅಸೆಸ್ಮೆಂಟ್ ಬರೆಯುವಾಗ ಹರಿ ಆಯಿತು ಅಂತ ತಡ ಮಾಡೋದಕ್ಕೆ ಹೋಗಬೇಡಿ, ಲೇಟ್ ಆಯಿತು ಅಂತ ಹೇಳ್ಕೊಂಡು ಗೈಡ್ಲೈನ್ಸನ್ನು ಕಂಪ್ಲೀಟ್ ಆಗಿ ಓದಿ. ಓಪನ್ ಬುಕ್ ಎಕ್ಸಾಮ್ ಥರ ಇದೆ. ಸೊ ಗೂಗಲ್ ಹೆಲ್ಪನ್ನು ತಗೋಬೋದು, ಆದರೆ ChatGPT ಅಥವಾ ಯಾವುದೇ AI ಟೂಲನ್ನು ಬಳಸಬೇಡಿ. ಸಿಸ್ಟಮ್ ಡಿಟೆಕ್ಟ್ ಮಾಡಿ ನಿಮಗೆ ಪರ್ಮನೆಂಟ್ ಬ್ಯಾನ್ ಮಾಡುವಂಥ ಒಂದು ಚಾನ್ಸಸ್ ಕೂಡ ಇದೆ. ಸೊ ಒಂದು IP ನಲ್ಲಿ ಒಬ್ಬರ ಅಕೌಂಟ್ ಮಾತ್ರ ಇರಬೇಕಾಗತ್ತೆ. ಮಲ್ಟಿಪಲ್ ಅಕೌಂಟ್ಸನ್ನು ಕ್ರಿಯೇಟ್ ಮಾಡೋದಕ್ಕೆ ಹೋಗಬೇಡಿ. ಅಷ್ಟೇ ಅಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡಿದಷ್ಟು ಪ್ರಾಜೆಕ್ಟ್ ಕಂಟಿನ್ಯೂ ಆಗಿ ನಿಮಗೆ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಕೆಲಸ ಚೆನ್ನಾಗಿ ಮಾಡಿ ಅಷ್ಟೇ. ಸೊ ಕೊನೆಯದಾಗಿ ನಿಮಗೆ ಬೇಸಿಕ್ ಇಂಗ್ಲಿಷ್ ಇದ್ರೆ, ಲ್ಯಾಪ್ಟಾಪ್ ಇದ್ರೆ, ದಿನಕ್ಕೆ 2 ರಿಂದ 3 ಗಂಟೆ ಸಮಯ ಕೊಡೋದಕ್ಕೆ ನೀವು ರೆಡಿ ಇದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಟೈಮ್ ವೇಸ್ಟ್ ಮಾಡೋ ಬದಲು ಈ ಪ್ಲಾಟ್ಫಾರ್ಮ್ ಅನ್ನ ಒಮ್ಮೆ ಟ್ರೈ ಮಾಡಿ ಸ್ನೇಹಿತರೆ. ಇನ್ವೆಸ್ಟ್ಮೆಂಟ್ 0 ಆಗಿರುತ್ತೆ, ರಿಸ್ಕ್ ಕೂಡ ಅಷ್ಟೇನಿಲ್ಲ. ಸೊ ಅಸೆಸ್ಮೆಂಟ್ ಪಾಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ಲೇ ತುಂಬಾ ಜನ ಎಡಬಹುದು. ಸೊ ವರ್ಕ್ ಫ್ರಮ್ ಹೋಮ್ ಜಾಬ್ ಆಪರ್ಚುನಿಟಿ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿರುತ್ತೆ ಅಂತ ಅನ್ಕೊಳ್ತೀನಿ. ಸೊ ಏನಾದರೂ ಡೌಟ್ ಇತ್ತು ಅಂತಂದ್ರೆ ನೇರವಾಗಿ ಕಮೆಂಟ್ ಬಾಕ್ಸಲ್ಲಿ ಡೈರೆಕ್ಟ್ ಆಗಿ ಕೇಳ್ಬೋದು. ಸೊ ನೆಕ್ಸ್ಟ್ ನಿಮ್ಗೆ ಇದರ ಒಂದು ಪಾರ್ಟ್ 2 ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸಲ್ಲಿ ಡೈರೆಕ್ಟ್ ಆಗಿ ಪಾರ್ಟ್ 2 ಅಂತ ಮೆನ್ಷನ್ ಮಾಡಿ, ಖಂಡಿತ ವಿಡಿಯೋ ಮಾಡ್ತೀವಿ. ಸೊ ಮುಂದಿನ ಎಪಿಸೋಡಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.